ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ದ್ವೇಷದ ಹೇಳಿಕೆ ವಿರುದ್ಧ ರಾಜ್ಯವ್ಯಾಪ್ತಿ ಆಕ್ರೋಶ ವ್ಯಕ್ತವಾಗಿದೆ. ನಗರದಲ್ಲಿ ಮಾಜಿ ಸಚಿವ ರಮಾನಾಥ್ ರೈ ಬಿಜೆಪಿ ಶಾಸಕನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿ ವಂಶವನ್ನ ಧ್ವಂಸ ಮಾಡುವಂತದ್ದು ಬಿಡು, ನೀನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನನ್ನ ಮುಟ್ಟಿ ನೋಡು, ಈ ಜಿಲ್ಲೆಯಲ್ಲಿ ಪರಿಣಾಮ ಏನಾಗಬಹುದು ಎಂದು ಗುಡುಗಿದ್ದಾರೆ. ಮೀನುಗಾರರನ್ನ ಪ್ರಚೋದಿಸುವ ಕೆಲಸಗಳು ಈ ಹಿಂದೆ ನಡೀತಾ ಇತ್ತು. ತಿಳುವಳಿಕೆ ಕಾರಣದಿಂದ ಇದೀಗ ಅವರು ಗಲಾಟೆ ಘರ್ಷಣೆಗಳಿಂದ ದೂರವಾದ್ರು. ಬಾಬ್ರಿ ಮಸೀದಿ ವಿಚಾರ ಇಟ್ಕೊಂಡು ಮತೀಯ ಬಣ್ಣವನ್ನ ಕಟ್ಟಿದ್ದಾನೆ. ನೆಹರು ಕುಟುಂಬವನ್ನ ಧ್ವಂಸ ಮಾಡೋದು ಬಿಡು, ಸಾಮಾನ್ಯ ಕಾರ್ಯಕರ್ತನನ್ನ ಮುಟ್ಟಿ ನೋಡು, ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ, ಆತನ ಶಾಸಕತ್ವ ರದ್ದು ಮಾಡಬೇಕು, ಬಂಧಿಸಬೇಕು. ಈತನ ಹೇಳಿಕೆಯಿಂದ ಅವರ ಪಕ್ಷದ ಬೇರೆ ಶಾಸಕರಿಗೆ ಮುಜುಗರ ತಂದಿದೆ ಎಂದರು. ಹಿಂದೂ ಸಮಾಜಕ್ಕೆ ಸೇರಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅಂತಕ್ಕೊಬ್ಬ ವ್ಯಕ್ತಿ, ಅವನ ಮಾತಾಡ್ತಕ್ಕಂಥ ಪ್ರತಿ ಶಬ್ದವೂ ಕೂಡ ಬಹುಶಃ ಕಾಂಗ್ರೆಸ್ ಕುಟುಂಬಕ್ಕೆ ಬಹಳ ನೋವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನಾನು ತಿಳ್ಕೊಂಡಿದ್ದೇನೆ, ನನ್ನ ಬುದ್ಧಿಜೀವಿಗಳು ಒಂದು ಮಾತನ್ನು ಹೇಳ್ತಾರೆ, ಅಪಲಿಂಗದ ಜೊತೆ ಅಮಲು ಧರ್ಮದ ಅಮಲು, ಧರ್ಮದ ಹೆಸರ ಮೇಲೆ ಪ್ರಚೋದನೆ ಮಾಡ್ತಕ್ಕಂಥ ಅಮಲು ಬಹಳ ದೊಡ್ಡದು ಅಂತ. ಇವನ ತಲೆಯಲ್ಲಿ ಇರ್ತಕ್ಕಂಥ ಅಮಲು, ಅವನ ಡ್ರಗ್ ಅಮಲಿಗಿಂತಲೂ ದೊಡ್ಡ ಅಮಲನ್ನ ಅವನ ತಲೆಯಲ್ಲಿ ಇಟ್ಕೊಂಡು ಇವತ್ತು ಎಲ್ಲಿವರೆಗೆ ಮಾತಾಡಿದ ಅದಕ್ಕೂ ಒಂದು ಮತೀಯ ಬಣ್ಣವನ್ನು ಕಟ್ಟುವಂತಾಗಿದೆ. ಬಾಬರಿ ಮಸೀದಿ ಧ್ವಂಸ ಮಾಡಿದ ರೀತಿಯಲ್ಲಿ ನೆಹರು ಕುಟುಂಬವನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೀನು ಹಿಂಸೆ ಧ್ವಂಸ ಮಾಡುದು ಬಿಡು, ನೀನು ಸಾಮಾನ್ಯ ಒಬ್ಬ ಕಾರ್ಯಕರ್ತನ ಮುಟ್ಟಿ ನೋಡು, ಈ ಜಿಲ್ಲೆಯಲ್ಲಿ ಏನಾಗುತ್ತೆ ಅಂತಕ್ಕಂಥ ಫಲಿತಾಂಶ ನಿನ್ನ ಕಣ್ಣ ಮುಂದೆ ಸಿಗುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ನಿನಗೆ ಬಹಳ ಸಂದರ್ಭೋಚಿತವಾಗಿ ನಾನು ಮಾತಾಡ್ತಿದ್ದೇನೆ.